ಗೆಳೆಯರೇ, ಹಿಂದೂ ಧರ್ಮದಲ್ಲಿ ಪೂಜೆಯ ಸಮಯದಲ್ಲಿ ಶಂಖವನ್ನು ಊದುತ್ತಾರೆ. ಹೀಗೆ ಮನೆಯಲ್ಲಿ ಪೂಜೆಯ ವೇಳೆ ಶಂಖವನ್ನು ಊದುವುದರಿಂದ ಎಂದಿಗೂ ಐಶ್ವರ್ಯಕ್ಕೆ ಕೊರತೆ ಉಂಟಾಗುವುದಿಲ್ಲ ಎನ್ನುವ ನಂಬಿಕೆ ಮೊದಲಿನಿಂದಲೂ ಇದೆ. ಜೊತೆಗೆ ಶಂಖವನ್ನು ಊದುವುದಕ್ಕೆ ಅದರದ್ದೇ ಆದ ರೀತಿ ನೀತಿಗಳು ನಿಯಮಗಳು ಇವೆ. ಶಂಖನಾದದೊಂದಿಗೆ ಧಾರ್ಮಿಕ ಹಾಗೂ ಶುಭ ಕಾರ್ಯಕ್ರಮಗಳನ್ನು ಆರಂಭಿಸಲಾಗುತ್ತೆ. ಶ್ರೀಕೃಷ್ಣನು ಕೊಳಲನ್ನು ಹೇಗೆ ಪ್ರೀತಿಸುತ್ತಾನೋ ಹಾಗೆಯೇ ವಿಷ್ಣು ಹಾಗೂ ಲಕ್ಷ್ಮೀದೇವಿಗೆ ಶಂಖವೆಂದರೆ ಇಷ್ಟ. ಇದನ್ನು ಊದುವುದರಿಂದ ಋಣಾತ್ಮಕತೆ ದೂರವಾಗಿ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹರಡುತ್ತದೆ ಎಂಬ ನಂಬಿಕೆ ಇದೆ. ಪುರುಷರಂತೆ ಮಹಿಳೆಯರು ಕೂಡ ಶಂಖವನ್ನು ಊದಬಹುದೇ? ಮಹಿಳೆಯರು ಯಾವ ಸಮಯದಲ್ಲಿ ಶಂಖವನ್ನು ಊದಬಾರದು? ಶಂಖವನ್ನು ಊದುವುದು ಹೇಗೆ? ಶಂಖವನ್ನು ಊದುವಾಗ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಎಂಬುದರ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ. ಗೆಳೆಯರೇ, ಅದಕ್ಕಿಂತ ಮೊದಲು ನಿಮ್ಮ ಮನೆಯಲ್ಲಿ ಶಂಖವನ್ನು ಊದುತ್ತಾರೆಯೇ ಇಲ್ಲವೋ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಗೆಳೆಯರೇ, ಶಂಖವನ್ನು ಊದುವುದರಿಂದ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸುತ್ತಾಳೆ. ಪುರುಷರು ಮಾತ್ರವಲ್ಲ, ಮಹಿಳೆಯರು ಕೂಡ ಶಂಖವನ್ನು ಊದಬಹುದಾಗಿದ್ದು ಇದಕ್ಕೆ ಯಾವುದೇ ನಿರ್ಬಂಧವಿಲ್ಲ. ಆದರೆ ಕೆಲವು ಸಂಪ್ರದಾಯ ಮತ್ತು ಸಾಂಸ್ಕೃತಿಕ ವಿಚಾರಗಳ ಪ್ರಕಾರ ಕೆಲವು ಕಾರ್ಯಗಳ ಸಮಯದಲ್ಲಿ ಮಹಿಳೆಯರು ಶಂಖವನ್ನು ಊದುವುದನ್ನು ನಿಷೇಧಿಸಲಾಗಿದೆ. ಇದು ಆಯಾ ಸಮುದಾಯಗಳು, ಸಂಸ್ಕೃತಿಗಳು ಮತ್ತು ಧಾರ್ಮಿಕ ಸಂಪ್ರದಾಯಗಳಿಗೆ ಅನುಗುಣವಾಗಿ ಭಿನ್ನತೆಯನ್ನು ಹೊಂದಿರಬಹುದು ಎಂದು ಹೇಳಲಾಗುತ್ತೆ. ಇದನ್ನು ಮಹಿಳೆಯರು ಯಾವಾಗ ಊದಬಾರದು ಎಂಬುದನ್ನು ನೋಡಿದಾಗ, ಮಹಿಳೆ ಒಂದು ವೇಳೆ ಗರ್ಭಿಣಿಯಾಗಿದ್ದರೆ ಶಂಖವನ್ನು ಊದಬಾರದು. ಯಾಕೆಂದರೆ ಗರ್ಭಿಣಿ ಮಹಿಳೆ ಶಂಖವನ್ನು ಊದುವಾಗ ಒತ್ತಡವು ಹೊಕ್ಕುಳಿನ ಮೇಲೆ ಬೀಳುತ್ತದೆ. ಹೀಗಾಗಿ ಆ ಒತ್ತಡವು ಹುಟ್ಟುವ ಮಗುವಿನ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದ್ದು, ಇದಕ್ಕಾಗಿಯೇ ಗರ್ಭಿಣಿಯರಿಗೆ ಶಂಖವನ್ನು ಊದಬಾರದು ಎಂದು ಹೇಳಲಾಗುತ್ತೆ. ಇನ್ನು ನಾವು ಊದಲು ಬಳಸುವ ಶಂಖವನ್ನು ಶುದ್ಧವಾದ ಸ್ಥಳದಲ್ಲಿ ಇಡಬೇಕು. ಊದುವ ಮೊದಲು ಗಂಗಾ ಜಲದಿಂದ ಶುದ್ಧಗೊಳಿಸಬೇಕು. ಒಂದು ವೇಳೆ ದೇವರ ಕೋಣೆಯಲ್ಲಿ ಇದನ್ನು ಇಟ್ಟುಕೊಳ್ಳಲು ಬಯಸಿದರೆ ಆ ಶಂಖವನ್ನು ಪೂಜೆಗೆ ಮಾತ್ರ ಬಳಸಿಕೊಳ್ಳಬೇಕು. ಬೇರೆ ಸಮಯದಲ್ಲಿ ಊದುವುದಕ್ಕೆ ಬೇರೆ ಶಂಖವನ್ನು ಬಳಸಿಕೊಳ್ಳಬೇಕು ಎಂದು ಹೇಳಲಾಗುತ್ತೆ. ಜೊತೆಗೆ ದೇವರ ಕೋಣೆಯಲ್ಲಿ ಒಂದು ಶಂಖ ಮಾತ್ರ ಇರಬೇಕು. ಇದನ್ನು ಊದಲು ಬೇರೆ ಯಾರಿಗೂ ನೀಡಬಾರದು ಎಂಬ ನಂಬಿಕೆ ಇದೆ. ಇನ್ನು ಇದನ್ನು ಊದಲು ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯವು ಶುಭ ಸಮಯವಾಗಿದೆ. ಪೂಜೆಗೆ ಬಳಸುವ ಶಂಖದಲ್ಲಿ ಯಾವಾಗಲೂ ನೀರನ್ನು ತುಂಬಿಸಿ ಇಡಬೇಕು ಎಂದು ಹೇಳಲಾಗುತ್ತೆ. ಗೆಳೆಯರೇ, ಯಾವಾಗ ಶಂಖವನ್ನು ಊದಬಾರದು ಎಂದು ನೋಡಿದಾಗ, ರಾತ್ರಿ ಸಮಯದಲ್ಲಿ ಶಂಖವನ್ನು ಯಾವತ್ತಿಗೂ ಊದಬಾರದು. ಒಂದು ವೇಳೆ ಹೀಗೆ ಮಾಡಿದರೆ ಮಾನಸಿಕ ತೊಂದರೆಗಳು ಉಂಟಾಗುವುದರ ಜೊತೆಗೆ ಮನಸ್ಸು ಸ್ಥಿರತೆಯನ್ನು ಕಳೆದುಕೊಳ್ಳುತ್ತದೆ. ಅಲ್ಲದೆ ಭಯವು ನಿಮ್ಮ ಮನಸ್ಸನ್ನು ಆವರಿಸಿಕೊಳ್ಳುತ್ತೆ ಎಂದು ಹೇಳಲಾಗಿದೆ. ಇನ್ನೊಂದು ದೃಷ್ಟಿಯಲ್ಲಿ ನೋಡಿದಾಗ, ರಾತ್ರಿ ಶಂಖ ಊದುವುದರಿಂದ ದೇವಾನುದೇವತೆಗಳ ನಿದ್ರೆಗೆ ಭಂಗವಾಗಿ ದೇವರುಗಳು ನಿಮ್ಮ ಮೇಲೆ ಕೋಪಿಸಿಕೊಳ್ಳಬಹುದು ಎಂಬ ನಂಬಿಕೆ ಇದೆ. ಗೆಳೆಯರೇ, ಶಂಖವನ್ನು ಊದುವುದರಿಂದ ಶಾಂತಿ, ಸಮೃದ್ಧಿ ಮತ್ತು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಉತ್ತಮವಾದ ಮಾರ್ಗವೆಂದು ಹೇಳಲಾಗಿದ್ದು, ಶಂಖದೊಂದಿಗೆ ಮಂತ್ರ ಪಠಣ ಮತ್ತು ಧ್ಯಾನದ ಮೂಲಕ ಕೂಡ ನಾವು ದೇವರನ್ನು ಒಲಿಸಿಕೊಳ್ಳಬಹುದಾಗಿದೆ. ಶಂಖವನ್ನು ಊದುವ ಅಥವಾ ಮನೆಯಲ್ಲಿ ಶಂಖವನ್ನು ಇಟ್ಟುಕೊಳ್ಳುವ ಸಂಪ್ರದಾಯಬದ್ಧ ನಿಯಮಗಳನ್ನು ಅನುಸರಿಸುವುದರಿಂದ ಜೀವನದಲ್ಲಿ ಪ್ರಗತಿಯನ್ನು ಕಾಣಬಹುದಾಗಿದೆ. ಒಂದು ವೇಳೆ ಹೀಗೆ ಮಾಡಿಲ್ಲವೆಂದರೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಹೇಳಲಾಗಿದೆ. ಹೀಗಾಗಿ ಶಂಖವನ್ನು ಊದುವಾಗಲೆಲ್ಲ ಈ ನಿಯಮಗಳನ್ನು ಅನುಸರಿಸುವುದು ಮುಖ್ಯವಾಗಿದೆ. ಗೆಳೆಯರೇ, ಶಂಖದ ಕುರಿತಾದ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಇದನ್ನು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಹಂಚಿಕೊಳ್ಳಿ. ನಮಸ್ಕಾರ.